ಇಂಡಸ್ಟ್ರಿ ಜೊತೆ ಕೊಲಾಬ್ರೇಟ್ ಮಾಡಿಬಿಟ್ಟು 300 ಕೋಟಿಯ ಯೋಜನೆಯನ್ನು ನಾವು ಮಾಡಿದ್ದೇವೆ ಅಧ್ಯಕ್ಷರೇ. ಅದರಲ್ಲಿ 100 ಕೋಟಿ ನಮ್ಮ ಪಾಲಿರ್ತದೆ, 3 ಕೋಟಿ ಕಾರ್ಪೊರೇಟ್ ಡೆವಲಪ್ಮೆಂಟ್ ಫಂಡ್ ಇರ್ತದೆ, 100 ಕೋಟಿ CSRನಲ್ಲಿರ್ತದೆ. ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ಇಂಥ ಒಂದು ದೊಡ್ಡ ರೀಸ್ಕಿಲ್ಲಿಂಗ್ ಮತ್ತು ಅಪ್ಸ್ಕಿಲ್ಲಿಂಗ್ ಪ್ರೋಗ್ರಾಮನ್ನು ನಾವು ಜಾರಿಗೆ ತಂದಿದ್ದೇವೆ. ಗೈಡ್ಲೈನ್ಸ್ ಕೂಡ ಇಶ್ಯೂ ಆಗಿದೆ ಅಧ್ಯಕ್ಷರೇ. ಈಗಾಗಲೇ 1 ಲಕ್ಷ ಜನರಿಗೆ ಟ್ರೈನಿಂಗ್ ಮಾಡಲಿಕ್ಕೆ ಕೂಡ ಈಗಾಗಲೇ ನಾವು ಅಗ್ರಿಮೆಂಟ್ಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಬಹುಶಃ ಜನವರಿ ಮಿಡ್ 2ನೇ ವಾರ ಅಥವಾ 3ನೇ ವಾರದಲ್ಲಿ ಇದನ್ನು ಮೊದಲನೇ ಹಂತದ ಕಾರ್ಯರೂಪಕ್ಕೆ ತರ್ತೀವಿ. ಸೊ ಬೇಸಿಕಲಿ ನಮ್ಮ ಘೋಷವಾಕ್ಯ ಏನಿದೆ, ಸ್ಕಿಲ್ ಲೋಕಲಿ ವರ್ಕ್ ಗ್ಲೋಬಲಿ. ನಮ್ಮ ಕನ್ನಡಿಗರು ಇಲ್ಲಿ ಸ್ಥಳೀಯವಾಗೂ ಕೆಲಸ ಮಾಡಬೇಕು ಮತ್ತು ಜಾಗತಿಕ ಮಟ್ಟದಲ್ಲಿ ಕೂಡ ಕೆಲಸ ಮಾಡಬೇಕು ಅಂತ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಅಧ್ಯಕ್ಷರೇ. ಸರೋಜಿನಿ ಮಹಿಷಿ ವರದಿಯನ್ನು ಮೀರಿಬಿಟ್ಟು ಕೂಡ ತರಬೇತಿ ಕೊಡೋದು, ಉದ್ಯಮಶೀಲತೆ ಕೊಡೋದು ಮತ್ತು ನಮ್ಮ ಕನ್ನಡಿಗರಿಗೆ ಗ್ಲೋಬಲ್ ಲೆವೆಲ್ ಆಫ್ ಕಾಂಪಿಟೆನ್ಸ್ ಏನು ಕೊಡಬೇಕಾಗ್ತದೆ, ಅದರಿಂದ ಈ ತರಬೇತಿ ಕೊಡುವ ಮುಖಾಂತರ ಅವರಿಗೆ ಉದ್ಯೋಗ ಕೊಡಿಸ್ಬೇಕಂತ ನಾವು ಉದ್ದೇಶ ನಮ್ಮದಾಗಿದೆ ಅಧ್ಯಕ್ಷರೇ. ಇದು ಮತ್ತೊಮ್ಮೆ ನಾವು ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿ ಯೋಜನೆಯನ್ನು ನಾವು ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಅದು ಅನುಷ್ಠಾನಕ್ಕೆ ಸಮರ್ಪಕವಾಗಿ ಬಂದಾಗ ಖಂಡಿತವಾಗೂ ಇವರ ಆಶಯಗಳನ್ನು ಪೂರೈಸೋಕ್ಕಾಗುತ್ತೆ. ಸಭಾಧ್ಯಕ್ಷರೇ, ನಾನು ಹೇಳ್ತಾ ಇರುವುದು ಕರ್ನಾಟಕದ ವಿಚಾರಗಳಲ್ಲಿ ಎಲ್ಲ ರಿಸರ್ವೇಷನ್ ಕನ್ನಡಿಗರಿಗೆ ಕೊಡುವಂಥದ್ದು ಆಗಿದೆ. ಕೇಂದ್ರ ಸರ್ಕಾರದ ಯೂನಿಟ್ಗಳು PSUಗಳು ಎಲ್ಲಿದೆ ಅಲ್ಲಿ ಸರೋಜಿನಿ ನಾಯ್ಡು ವರದಿಯನ್ನು ಅವರು ಅನುಸರಿಸ್ತಾ ಇಲ್ಲ, ಅದು ಕಾನೂನಾಗಿ ಮಾರ್ಪಾಡಲಿಲ್ಲ. ಈಗ ನಮ್ಮಲ್ಲೇ MRPL ಇದೆ ಮಂತ್ರಿಗಳೇ, ಅಲ್ಲಿ ಯಾರಿಗೂ ಲೋಕಲ್ನಲ್ಲಿ ಕೆಲಸಗಳು ಸಿಗ್ತಾ ಇಲ್ಲ. ಎಲ್ಲೆಲ್ಲಿ ಬಂದವರು ಜಾಗ ಕಲ್ಕೊಂಡವರು, ಒಂದ್ ನಿಮಿಷ ಜಾಗ ಕಲ್ಕೊಂಡವರಿಗೂ ಕೂಡ ಅಲ್ಲಿ ಕೆಲಸಗಳು ಸಿಗ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಸರೋಜಿನಿ ಮಹೇಶ್ ವರದಿಯನ್ನು ಕಾನೂನಾಗಿ ಮಾರ್ಪಾಟು ಮಾಡಿ ಕೇಂದ್ರ ಸರ್ಕಾರದ ಯೂನಿಟ್ಗಳು ಏನಿದೆ ಅದು ಇಲ್ಲಿ ಇಂಪ್ಲಿಮೆಂಟ್ ಆಗುವಂತ ಕೆಲಸಗಳು ಆವಡು ಸರ್. ಈರೆಗಳ ಗೊತ್ತುಂಟು ನಮ್ಮಲ್ಪ ಏತು ಜನ ಬರ್ತಿದ್ದು MRPL ಕೆಲಸ ಇಜ್ಜಿ ದಾಳ ಕೆಲಸ ಇಜ್ಜಿ ಬರ್ಪೇರು ಬಂದಿದ್ದು ಎಲ್ಲರೂ ಬಂದು ನಮ್ಮನ್ನು ಕೇಳಿದ MRPL ಅಷ್ಟು ದೊಡ್ಡ ಸಂಸ್ಥೆ ಇದೆ, 1 ಕೋಟಿ 1,20,000 ಕೋಟಿ ಟರ್ನ್ ಓವರ್ ಮಾಡ್ತದೆ. ಕನ್ನಡ ಪಾತ್ರ ಅಥವಾ ತುಳು ಪಾತ್ರ ಅದು ಈರೆಗೊಂದು ಗೊತ್ತಾಗ್ತದೆ. ಕನ್ನಡದಲ್ಲಿ ಏನೇನು ಹೇಳಿದರೆ ಅದಕ್ಕೆ ಉತ್ತರ ಕೊಡ್ತೀವಿ ಸರ್, ಮಿಕ್ಕಿದ್ ನೀವು ಉತ್ತರ ಕೊಟ್ಬಿಡಿ ಅಥವಾ ಆಮೇಲೆ ನಾವು ಮಾಡಿ ಏನಾದ್ರು ಮಾಡ್ತೀವಿ. ತುಳು ಮೊಲಗ್ಲಿ ಸರ್, ಇಲ್ಲಿ ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು. ತುಳು ಮೊಲಗ್ಲಿ ಸರ್, ಅದಕ್ಕೆ ಮಾತಾಡುದು. ಅದೇ ಸರೋಜಿನಿ ವರದಿಯನ್ನು ಮಾಡಿ ಈ PSU ಅಲ್ಲಿ ಅದಕ್ಕೆ ರಿಸರ್ವೇಷನ್ ಮಾಡುವಂತಹ ಕೆಲಸ ಕನ್ನಡಿಗರಿಗೆ ಮತ್ತೆ ಲೋಕಲ್ ಏನಿದ್ದಾರೆ ಅವರಿಗೆ ರಿಸರ್ವೇಷನ್ ಮಾಡುವಂತಹ ಕೆಲಸ ಮಾಡಿ ಅದನ್ನು ಕಾನೂನಾಗಿ ಮಾರ್ಪಾಡಬೇಕು ಅಂತ ನಾನು ಗಮನವನ್ನು ಸೆಳೆಯುವ ಕೆಲಸವನ್ನು ಮಾಡ್ತಾ ಇದ್ದೇನೆ. ಅವ್ರ ಜೊತೆ ಚರ್ಚಿಸಿ ಅದನ್ನ ಹೇಗೆ ಮಾಡ್ಬೋದು, ಅವ್ರ ಐಡಿಯಾಗಳೇನಿದೆ ಅದನ್ನ ತಿಳ್ಕೊಂಡು ಮಾಡ್ತೀವಿ ಅಧ್ಯಕ್ಷ.